Hello everyone, welcome back to Learn with Maktum. So last ವಿಡಿಯೋದಲ್ಲಿ ನಾವು ಫಂಡಮೆಂಟಲ್ಸ್ ಆಫ್ ಕಂಪ್ಯೂಟರ್ ಅಲ್ಲಿ ಔಟ್ಪುಟ್ ಡಿವೈಸಸ್ ನ ಮುಗಿಸಿದ್ವಿ. So today we are going to see memory devices and the computer memory. So ಯಾವ್ಯಾವ್ದು ಮೆಮರಿ ಡಿವೈಸಸ್ ಇದು ಮತ್ತೆ ಮೆಮರಿ ಯಾವ ರೀತಿ ಕ್ಲಾಸಿಫಿಕೇಶನ್ ಆಗಿದೆ ಅನ್ನೋದನ್ನ ನಾವು ಈ ಒಂದು ವಿಡಿಯೋದಲ್ಲಿ ನೋಡ್ತೀವಿ. So let us start. So memory ಅಂತಂದ್ರೆ ಏನ್ರಿ? Memory it is a part of computer system ಎದಕ್ಕೆ ಯೂಸ್ ಮಾಡ್ತಾರಪ್ಪ ಅಂತಂದ್ರೆ ಟು ಸ್ಟೋರ್ ದ ಡೇಟಾ ಇನ್ಸ್ಟ್ರಕ್ಷನ್ಸ್ ಇಂಟರ್ಮೀಡಿಯೇಟ್ ರಿಸಲ್ಟ್ಸ್ ಫೈನಲ್ ರಿಸಲ್ಟ್ಸ್. ಡೇಟಾ ಅಂತಂದ್ರೆ ಏನ್ರಿ ನೀವೇನ್ ಇನ್ಪುಟ್ ಕೊಡ್ತೀರಿ ಅದು. ಸೊ ಇನ್ಸ್ಟ್ರಕ್ಷನ್ಸ್ ಕೂಡ ದೇರ್ ಆರ್ ಸರ್ಟನ್ ಇನ್ಸ್ಟ್ರಕ್ಷನ್ಸ್ ವಿಚ್ ವಿಲ್ ಬಿ ರನ್. ಕ್ಯಾಲ್ಕುಲೇಷನ್ ಮಾಡುವಾಗ ಏನ್ ಟೆಂಪರರಿ ರಿಸಲ್ಟ್ಸ್ ಬಂದಿರ್ತಾವ್ರಿ ಅವುಗಳನ್ನ ಮತ್ತೆ ಫೈನಲ್ ರಿಸಲ್ಟ್ಸ್ ಬಂದಿದ್ದನ್ನ ಸ್ಟೋರ್ ಮಾಡ್ಲಿಕ್ಕೆ ಏನ್ ನಾವು ಯೂಸ್ ಮಾಡ್ತೀವಿ ಅದಕ್ಕೆ ನಾವು ಮೆಮೊರಿ ಅಂತ ಕರಿತೀವಿ. Memory is essential because the CPU needs access to instructions and data while performing the processing. So memory ಎದಕ್ ಬೇಕಪ್ಪ ಅಂತಂದ್ರೆ CPU ಏನ್ ಮಾಡ್ತೈತ್ರಿ ಆ ಡೇಟಾ ಮತ್ತೆ ಇನ್ಸ್ಟ್ರಕ್ಷನ್ಸ್ ಎಲ್ಲಿಂದ ತಗೊಳ್ತೈತಿಪ್ಪ ಅಂದ್ರ ಮೆಮರಿ ಇಂದನ ತಗೊಳ್ತೈತಿ. When we run a program, the computer needs to store the program and program instructions, store the input data, store intermediate results, ಸ್ಟೋರ್ ದ ಫೈನಲ್ ರಿಸಲ್ಟ್ಸ್. ಸೊ ಇದೆಲ್ಲ ಆಗ್ಬೇಕಪ್ಪ ನಾವು ಯಾವಾಗ ಯಾವ್ದಾದ್ರು ಒಂದು ಪ್ರೋಗ್ರಾಮ್ ರನ್ ಮಾಡಿದ್ವಿ ಅಂತಂದ್ರೆ ಸೊ ನಮ್ ಸಿ ಪಿ ಯು ಅಥವಾ ನಮ್ ಕಂಪ್ಯೂಟರ್ ಏನ್ ಮಾಡ್ತೈತ್ರಿ ಇದೆಲ್ಲ ಮಾಡ್ತೈತಿ. ಸೊ ಅದೆಲ್ಲ ಮಾಡ್ಲಿಕ್ಕೆ ಯಾರು ಹೆಲ್ಪ್ ಮಾಡ್ತಾರೆ? ಮೆಮರಿ ಹೆಲ್ಪ್ ಮಾಡ್ತೈತಿ. ಸೊ ಮೆಮರಿ ಪ್ರೊವೈಡ್ಸ್ ಸ್ಟೋರೇಜ್ ಫಾರ್ ದ ಡೇಟಾ ಇನ್ಸ್ಟ್ರಕ್ಷನ್ಸ್ ಅಂಡ್ ದ ರಿಸಲ್ಟ್ಸ್ ರಿಕ್ವೈರ್ಡ್ ಬೈ ದ ಕಂಪ್ಯೂಟರ್. ಸೊ ಡೇಟಾ ಇನ್ಸ್ಟ್ರಕ್ಷನ್ಸ್ ಮತ್ತೆ ರಿಸಲ್ಟ್ಸ್ ನ ಸ್ಟೋರ್ ಮಾಡ್ಲಿಕ್ಕೆ ಮೆಮರಿ ಹೆಲ್ಪ್ ಮಾಡ್ತೈತಿ. ಯಾವ್ಯಾವ ಯೂನಿಟ್ಸ್ ಆಫ್ ಮೆಮರಿ ನೋಡೋಣ್ರಿ. ಸೊ ಕಂಪ್ಯೂಟರ್ ರೀಪ್ರೆಸೆಂಟ್ ಇನ್ಫಾರ್ಮೇಶನ್ ಯೂಸಿಂಗ್ ಬೈನರಿ ಡಿಜಿಟ್ಸ್ ಇದು ನಮ್ಗೆ ಗೊತ್ತು. ಸೊ ಕಂಪ್ಯೂಟರ್ ಇನ್ಫಾರ್ಮೇಶನ್ ತಿಳಿತಕ್ಕಂಥದ್ದು ಬೈನರಿ ಡಿಜಿಟ್ಸ್ ಅಲ್ಲಿ ಅಷ್ಟೇ, ಝೀರೋಸ್ ಆರ್ ಒನ್ಸ್ ಅಲ್ಲಿ, ಹೌದಾ? ಸೊ ಅವುಗಳನ್ನು ನಾವು ಬಿಟ್ಸ್ ಅಂತ ಕರಿತೇವಿ. ಸೊ ಬಿಟ್ ಅಂತಂದ್ರೆ ಇಟ್ ಇಸ್ ಅ ಸ್ಮಾಲೆಸ್ಟ್ ಯೂನಿಟ್ ಆಫ್ ಡಿಜಿಟಲ್ ಇನ್ಫಾರ್ಮೇಶನ್ ಅಂಡ್ ದಟ್ ಇನ್ಫಾರ್ಮೇಶನ್ ಕ್ಯಾನ್ ಬಿ ಝೀರೋ ಆರ್ ಒನ್. ಅದನ್ನೇ ಬರ್ದಿದ್ದೀರಿ, ಇಟ್ ಕ್ಯಾನ್ ಹ್ಯಾವ್ ಐದರ್ ಝೀರೋ ಆರ್ ಒನ್. ಸೊ ಒಂದೊಂದಕ್ಕೆ ಬಿಟ್ಸ್ ಅಂತ ಕರಿತೀವಿ ನಾವು, ಒಂದು ಬಿಟ್ಟು, ಝೀರೋ ಒಂದು ಬಿಟ್ಟು. ಇದೇ ರೀತಿ 8 ಬಿಟ್ಸ್ ಕೂಡಿದ್ರೆ ಅದಕ್ಕೆ ನಾವು 1 ಬೈಟ್ ಅಂತ ಕರಿತೀವಿ. ಗ್ರೂಪ್ ಆಫ್ 8 ಬಿಟ್ಸ್ಗೆ 1 ಬೈಟ್ ಅಂತ ಕರಿತೀವಿ. ಅದೇ ರೀತಿ ದಿಸ್ ಒನ್ ಮೋರ್ ವರ್ಡ್, ಗ್ರೂಪ್ ಆಫ್ 4 ಬಿಟ್ಸ್ಗೆ ನಾವು ನಿಬಲ್ ಅಂತ ಕರಿತೀವಿ. ಸೊ ಇವು ನೆನಪಿರ್ಬೇಕ್ರಿ ಹೆಸರು, ನಿಬಲ್ ಮತ್ತೆ ಬೈಟ್, ಯು ಶುಡ್ ರಿಮೆಂಬರ್. ಸೊ ಒಂದು ಚಾರ್ಟ್ ಇದೆ ಇಲ್ಲಿ, 1 ಬಿಟ್ ಅಂತಂದ್ರೆ ಅದು 0 ಅಥವಾ 1 ಇರ್ತೈತ್ರಿ. 1 ಬೈಟ್ ಅಂತಂದ್ರೆ 8 ಬಿಟ್ಸ್ ಇರ್ತದೆ. 1 KB ದಟ್ ಇಸ್ ಕಿಲೋ ಬೈಟ್ಸ್ ಅಂತಂದ್ರೆ 1024 ಬೈಟ್ಸ್. ದೆನ್ 1 MB ಅಂತಂದ್ರೆ 1024 ಕಿಲೋ ಬೈಟ್ಸ್. 1 GB ಅಂತಂದ್ರೆ 1024 ಮೆಗಾಬೈಟ್ಸ್. 1 TB ಅಂತಂದ್ರೆ 1024 ಗಿಗಾಬೈಟ್ಸ್. ಅಂಡ್ 1 ಟೆರಾಬೈಟ್ ಅಂತಂದ್ರೆ 1024 ಟೆರಾಬೈಟ್ಸ್. ಸೊ ಇದು ನಿಮಗೆ ಮೆಜರ್ಮೆಂಟ್ಸ್ ನೆನಪಿರಬೇಕು. ಇದು ನಮ್ದು ಟ್ರೆಡಿಷನಲ್ ಸಿಸ್ಟಮ್ಸ್ ಅಲ್ಲಿ ನಾವು ಇದನ್ನ ಅನ್ಕೊಂತ ಬರ್ತಿದ್ದೀವಿ. ಮಾಡರ್ನ್ ಸಿಸ್ಟಮ್ ಅಲ್ಲಿ ಅದನ್ನ ನೀವು ನಿಯರ್ಲಿ ರೌಂಡ್ ಆಫ್ ಟು 1000 ಅಂತ ಅನ್ಕೋಬಹುದು. ಬಟ್ ಎಕ್ಸಾಮ್ ಅಲ್ಲಿ ಆಪ್ಷನ್ಸ್ ನೋಡಿ ಸೆಲೆಕ್ಟ್ ಮಾಡಿ. ಅಲ್ಲಿ 1024 ಕೊಟ್ಟಿದ್ರೆ ಯು ಸೆಲೆಕ್ಟ್ ದಟ್ ಓನ್ಲಿ. ಇಫ್ ದೇ ಹ್ಯಾವ್ ಗಿವನ್ ಸಮಥಿಂಗ್ ಅರೌಂಡ್ 1000 ಸೆಲೆಕ್ಟ್ ದಟ್. ಇಫ್ 1024 ಇಲ್ಲಪ್ಪ ಅಂತಂದಾಗ ನಿಯರ್ ಬೈ 1000 ಕೊಟ್ಟಿದ್ರೆ ಅದನ್ನ ಸೆಲೆಕ್ಟ್ ಮಾಡ್ರಿ. ಓಕೆ, let us see the classification of memory. So computer memory ಏನೈತಲ್ರಿ ಅದು 2 ಟೈಪ್ಸ್ ಆಗಿ ಕೆಟಗರಿ ಮಾಡಿದ್ದಾರೆ. ಒಂದು ಪ್ರೈಮರಿ ಮೆಮರಿ, ಇನ್ನೊಂದು ಸೆಕೆಂಡರಿ ಮೆಮರಿ ಅಂತ ಅಥವಾ ಸೆಕೆಂಡರಿ ಸ್ಟೋರೇಜ್ ಅಂತ ಕರಿತೀವಿ. ಪ್ರೈಮರಿ ಮೆಮರಿಯಲ್ಲಿ ಮೇನ್ಲಿ ಬರೋದು ನಿಮ್ದು ರ್ಯಾಮ್ ಮತ್ತೆ ರಾಮ್. ಅವುಗಳ ಜೊತೆಗೆ ಇನ್ನೊಂದು ಮೆಮರಿ ಬರ್ತೈತೆ, ಅದಕ್ಕೆ ನಾವು ಕ್ಯಾಶೆ ಮೆಮರಿ ಅಂತ ಕರಿತೀವಿ. ಸೆಕೆಂಡರಿ ಸ್ಟೋರೇಜ್ ಅಲ್ಲಿ ನಿಮ್ದು HDD ಹಾರ್ಡ್ ಡಿಸ್ಕ್ ಡ್ರೈವ್, SSD ಸಾಲಿಡ್ ಸ್ಟೇಟ್ ಡ್ರೈವ್ ಅಂಡ್ ಆಪ್ಟಿಕಲ್ ಫ್ಲಾಶ್ ಡ್ರೈವ್ ಅಂತ ಬರುತ್ತ್ರಿ. ಅದನ್ನ ನಾವು ನೋಡ್ಕೊಂತ ಹೋಗೋಣ್ರಿ ಒಂದೊಂದಾಗಿ. ಸೊ ಅದಕ್ಕಿಂತ ಮುಂಚೆ ಒಂದು ಹೈರಾರ್ಕಿ ಇದೆ ಇಲ್ಲಿ. ಸೊ ಹೈರಾರ್ಕಿ ಇದು ನಿಮ್ಗೆ ಏನ ತೋರಿಸ್ತದಪ್ಪ ಅಂತಂದ್ರೆ ಯಾವ ರೀತಿ ನಮ್ದು ಸ್ಟೋರೇಜ್ ನ ಒಂದಿಷ್ಟು ನಾವು ಫ್ಯಾಕ್ಟರ್ಸ್ ಮೇಲೆ ಅದನ್ನ ಹೈರಾರ್ಕಿ ಒಳಗೆ ಅರೇಂಜ್ ಮಾಡ್ತೀವಿ. ಯಾವ್ಯಾವ ಫ್ಯಾಕ್ಟರ್ಸ್ ಅಂತಂದ್ರೆ ಸ್ಪೀಡ್, ಅಂದ್ರೆ ಯಾವ್ದು ಜಾಸ್ತಿ ಸ್ಪೀಡ್ ಅಲ್ಲಿ ಇದೆ, ಯಾವ್ದು ಜಾಸ್ತಿ ಸ್ಪೀಡ್ ಇದೆ, ಯಾವ್ದು ಕಾಸ್ಟ್ ಹೆಚ್ಚಿಗೆ ಇದೆ, ಮತ್ತೆ ಕೆಪಾಸಿಟಿ ಎಷ್ಟಿದೆ, ಅಥವಾ ಡಿಸ್ಟೆನ್ಸ್ ಫ್ರಮ್ ಸಿಪಿಯು ಇಂದ ಅದು ಎಷ್ಟು ದೂರ ಇದೆ. ಬೇಸ್ಡ್ ಆನ್ ದಟ್ ವಿ ಹ್ಯಾವ್ ಮೇಡ್ ದಿಸ್ ಹೈರಾರ್ಕಿ. ಸೊ ರಿಜಿಸ್ಟರ್ಸ್ ನೋಡ್ರಿ, these are the fastest one and they are nearest to CPU. Fastest and nearest to the CPU. ಓಕೆ, ಈ ರೀತಿ ಕೆಳಗೆ ಹೋದಂಗೆ ಏನಾಕೈತ್ರಿ, ಫಾರ್ದರ್ ಫ್ರಮ್ ದಿ CPU ಆಗ್ತದ. ಓಕೆ, ಕಾಸ್ಟ್ ಏನಾಕೈತ್ರಿ ಸ್ವಲ್ಪ ಚೀಪ್ ಆಕ್ಕೊಂತ ಹೋಗ್ತದ. ಓಕೆ, ಸೊ ರೆಜಿಸ್ಟರ್ಸ್ ಆರ್ ವೆರಿ ನಿಯರ್ ಅಂಡ್ ದೇ ಆರ್ ವೆರಿ ಮಚ್ ಫಾಸ್ಟರ್. ಅದಕ್ಕಿಂತ ಸ್ವಲ್ಪ ಬಂದ್ರೆ ಕ್ಯಾಶೆ ಮೆಮರಿ, ಅದಕ್ಕಿಂತ ಸ್ವಲ್ಪ ದೂರ ಹೋದ್ರೆ ರ್ಯಾಮ್ ರೀ, ಅದು ಕೂಡ ಫಾಸ್ಟ್ ಇರ್ತೈತಿ. ರ್ಯಾಮ್ ಮತ್ತೆ ಸೆಕೆಂಡ್ ಸ್ಟೋರೇಜ್ ಕಂಪೇರ್ ಮಾಡಿದ್ರೆ
ಸೆಕೆಂಡರಿ ಸ್ಟೋರೇಜ್ ಎಕ್ಸ್ಟರ್ನಲಿ ಕನೆಕ್ಟ್ ಇರ್ತದ. ಸೊ ದೆನ್ ಲಾರ್ಜ್ ಎಕ್ಸ್ಟರ್ನಲ್ ಸ್ಟೋರೇಜ್ ಡಿವೈಸಸ್ ಇವು ಸ್ವಲ್ಪ ಸ್ಲೋ ಇರ್ತವ್ರಿ. ಸ್ಪೀಡ್ ಆಫ್ ಪ್ರೊಸೆಸಿಂಗ್ ಬಂದಾಗ, ಸ್ಪೀಡ್ ಆಫ್ ಸ್ಟೋರೇಜ್ ಬಂದಾಗ ಸ್ವಲ್ಪ ಸ್ಲೋ ಇರ್ತದೆ. ಸ್ಟಾರ್ಟಿಂಗ್ ಅಲ್ಲಿ ಇರ್ತಕ್ಕಂಥದ್ದೆಲ್ಲ ಹೈ ಇರ್ತದ, ಕೆಳಗೆ ಬಂದಂಗೆ ಲೋಯೆಸ್ಟ್ ರೀ. ಓಕೆ, ಕ್ಲಿಯರ್ ವಿತ್ ದಟ್. ಸೊ ದಿಸ್ ಇಸ್ ಮೆಮರಿ ಲೈಕ್ ಯು ನೀಡ್ ಟು ರಿಮೆಂಬರ್. ಇದ್ರ ಮೇಲೆ ಕ್ವಶನ್ಸ್ ಬರೋ ಚಾನ್ಸಸ್ ಇರ್ತದ. ಸೊ ಸಿ ಪಿ ಯು ಫಸ್ಟ್ ಎಲ್ಲಿಂದ ತಗೋದೈತಿ, ರಿಜಿಸ್ಟರ್ ಇಂದ ತಗೋದೈತಿ, ಅಲ್ಲಿಲ್ಲಪ್ಪ ಅಂದ್ರೆ ಕ್ಯಾಶ್ ನೋಡ್ದೈತಿ, ಅಲ್ಲಿಲ್ಲಪ್ಪ ಅಂದಾಗ ಮೇನ್ ಮೆಮರಿಗೆ ಹೋಗ್ತೈತಿ. ದೆನ್ ಇಟ್ ವಿಲ್ ಪರ್ಮನೆಂಟ್ಲಿ ಸ್ಟೋರ್ ಇಟ್ ಇನ್ ಸೆಕೆಂಡರಿ ಸ್ಟೋರೇಜ್ ಅಂಡ್ ದಿ ಎಕ್ಸ್ಟರ್ನಲ್ ಸ್ಟೋರೇಜಸ್. ಓಕೆ, ದೆನ್ ಲೆಟ್ ಅಸ್ ಸಿ ರಿಜಿಸ್ಟರ್ಸ್ ಬಗ್ಗೆ ಸ್ವಲ್ಪ ನೋಡೋಣ್ರಿ. ರಿಜಿಸ್ಟರ್ ಏನಪ್ಪಾ ಅಂದ್ರೆ ದೀಸ್ ಆರ್ ವೆರಿ ಸ್ಮಾಲ್ ವೆರಿ ಫಾಸ್ಟ್ ಸ್ಟೋರೇಜ್ ಲೊಕೇಶನ್ಸ್ ಇನ್ಸೈಡ್ ದ ಸಿ ಪಿ ಯು. ನಿಮ್ ಸಿ ಪಿ ಯುದ್ರೊಳಗೆ ನಾವು ಡಿಸ್ಕಷನ್ ಮಾಡ ಅಂತಿದ್ವಿ, ಅದರಲ್ಲಿ ಎ ಎಲ್ ಯು ಬರ್ತೈತಿ, ಹೌದಾ, ಮತ್ತೆ ಸಿ ಯು ಬರ್ತೈತಿ. ಅದ್ರ ಜೊತೆಗೆ ನಾವು ಅಲ್ಲಿ ರಿಜಿಸ್ಟರ್ನ ಸ್ವಲ್ಪ ನೋಡಿದ್ವಿ, ರೈಟ್. ಸೊ ರಿಜಿಸ್ಟರ್ಸ್ ಅಲ್ಲಿ ನಾವು ಅಕ್ಯುಮುಲೇಟರ್, ಎಂ ಎ ಆರ್, ಎಂ ಡಿ ಆರ್ ಅವನ್ನೆಲ್ಲ ನೋಡಿದ್ವಿ ಅಲ್ಲಿ, ಹೌದಾ. ಸೊ ರಿಜಿಸ್ಟರ್ ಏನ್ರಿ, ಇವು ಸ್ಮಾಲ್ ವೆರಿ ಫಾಸ್ಟ್ ಸ್ಟೋರೇಜ್ ಲೊಕೇಶನ್ಸ್ ರೀ. ಸೊ ದೇ ಹೋಲ್ಡ್ ದ ಇನ್ಫಾರ್ಮೇಶನ್ ದಟ್ ಸಿ ಪಿ ಯು ಇಸ್ ಕರೆಂಟ್ಲಿ ವರ್ಕಿಂಗ್ ವಿತ್. ಸೊ ಇದ್ರಲ್ಲಿ ಯಾವ ಇನ್ಫಾರ್ಮೇಶನ್ ಇರ್ತೈತ್ರಿ, ಕರೆಂಟ್ಲಿ ಯಾವ್ದು ಪ್ರೋಗ್ರಾಮ್ ರನ್ ಆಗಿರ್ತೈತಿ ಆ ಒಂದು ಇನ್ಫಾರ್ಮೇಶನ್ ನ ರಿಜಿಸ್ಟರ್ಸ್ ಅಲ್ಲಿ ಸ್ಟೋರ್ ಮಾಡಿರ್ತದ. ದೇ ಮೇ ಹೋಲ್ಡ್ ಡೇಟಾ, ಇನ್ಸ್ಟ್ರಕ್ಷನ್ಸ್, ಮೆಮರಿ ಅಡ್ರೆಸಸ್ ಅಂಡ್ ಇಂಟರ್ಮೀಡಿಯೇಟ್ ರಿಸಲ್ಟ್ಸ್ ಆಲ್ಸೋ. ಸೊ ಅದೊಂದೇ ಬಿಟ್ಟು ಅವುಗಳು ಡೇಟಾ, ಇನ್ಸ್ಟ್ರಕ್ಷನ್ಸ್ ಮತ್ತೆ ಮೆಮರಿ ಅಡ್ರೆಸ್ ಕೂಡ ಹೋಲ್ಡ್ ಮಾಡಬಹುದು. ಅದಕ್ಕೆ ಅಂತೇಳಿ ಸೆಪರೇಟ್ ಟೈಪ್ಸ್ ಆಫ್ ರಿಜಿಸ್ಟರ್ಸ್ ಇದಾವು. ನಾವು ನೋಡಿದ್ವಿ ಫಂಡಮೆಂಟಲ್ಸ್ ಒಂದೇ ಮಾಡ್ಯೂಲ್ ಅಲ್ಲಿ ನೋಡಿದ್ರಿ. ಕಾಂಪೋನೆಂಟ್ಸ್ ಆಫ್ ಕಂಪ್ಯೂಟರ್ ಅಲ್ಲಿ ನೋಡಿದೇವಿ. ಅಕ್ಯುಮುಲೇಟರ್, ಪ್ರೋಗ್ರಾಮ್ ಕೌಂಟರ್, ಇನ್ಸ್ಟ್ರಕ್ಷನ್ ರಿಜಿಸ್ಟರ್, ಎಂ ಎ ಆರ್, ಎಂ ಡಿ ಆರ್, ಇವುಗಳ ಬಗ್ಗೆ ನಾವು ಆಲ್ರೆಡಿ ನೋಡಿದ್ದೇವೆ. ಜಸ್ಟ್ ಗೋ ಥ್ರೂ ದಟ್ ಇನ್ ದ ನೋಟ್ಸ್ ಆಸ್ ವೆಲ್ ಆಸ್ ಯು ಕ್ಯಾನ್ ವಾಚ್ ದ ವಿಡಿಯೋ ಅಗೇನ್. ಓಕೆ, the registers are among the fastest storage locations in a computer system. So first ಯಾರದಾರಿ fastest ಒಳಗಡೆ registers ಇದಾರೆ, ನೆನಪಿರ್ಲಿ. ನೆಕ್ಸ್ಟ್ ಬರುತ್ತೆ ಕ್ಯಾಶೆ ಮೆಮರಿ. ಕ್ಯಾಶೆ ಮೆಮರಿ ಏನ್ರಿ, ಇಟ್ ಈಸ್ ಅ ಸ್ಮಾಲ್ ಹೈ ಸ್ಪೀಡ್ ಮೆಮರಿ that stores frequently or recently needed data and instructions so that the CPU can access them faster. ಸೊ ಈ ಒಂದು ಕ್ಯಾಶೆ ಮೆಮರಿ ಏನಕ್ಕೆಪ್ಪ ಅಂತಂತಂದ್ರೆ, ಇದು ನಿಮ್ದು ಸಿ ಪಿ ಯು ಏನ್ ಮಾಡ್ತೈತ್ರಿ, ನಿಮ್ದು ರ್ಯಾಮ್ ಜೊತೆ ಕಮ್ಯುನಿಕೇಟ್ ಮಾಡ್ತಿರ್ತೈತಿ. ರ್ಯಾಮ್ ಇಂದ ಡೇಟಾನ ತಗೊಳ್ತಿರ್ತದೆ, ಡೇಟಾ ಇನ್ಸ್ಟ್ರಕ್ಷನ್. ಸೊ ಏನಿದ್ ಜಾಸ್ತಿ ತಗೊಳ್ತಿರ್ತಲ್ರಿ ಡೇಟಾ ಮತ್ತ ಇನ್ಸ್ಟ್ರಕ್ಷನ್, ಅದನ್ನ ಏನ್ ಮಾಡ್ತೈತ್ರಿ ಕ್ಯಾಶೆ ಮೆಮರಿ ಏನ್ ಮಾಡ್ತೈತಿ, ಒಂದು ಕಾಪಿ ಇಟ್ಕೊಳ್ತೈತಿ. ಇಟ್ ವಿಲ್ ಟೇಕ್ ದ ಕಾಪಿ ಆಫ್ ದೋಸ್ ಥಿಂಗ್ಸ್ ವಿಚ್ ಆರ್ ಬೀಯಿಂಗ್ ಫ್ರೀಕ್ವೆಂಟ್ಲಿ ಎಕ್ಸ್ಚೇಂಜ್ ಬಿಟ್ವೀನ್ ದ ಸಿ ಪಿ ಯು ಅಂಡ್ ರ್ಯಾಮ್. ಸಿ ಪಿ ಮತ್ತು ರ್ಯಾಮ್ ಗಳ ನಡುವೆ ಆಗ್ತಕ್ಕಂಥ ಫ್ರೀಕ್ವೆಂಟ್ ಕಮ್ಯುನಿಕೇಶನ್ ಆಗ್ತಕ್ಕಂಥ ಡೇಟಾ ಅನ್ನೋದು ಒಂದು ಕಾಪಿ ತೆಗೆದು ಇಟ್ಕೊಳ್ತೈತಿ. ಸೊ ದಟ್ ನೆಕ್ಸ್ಟ್ ಟೈಮ್ ಅದು ಬೇಕಾದಾಗ ಸಿ ಪಿ ಯು ಫಸ್ಟ್ ಏನ್ ಮಾಡ್ತೈತಿ, ಕ್ಯಾಶೆಗೆ ಹೋಗಿ ಚೆಕ್ ಮಾಡ್ತೈತಿ. ಇತ್ತಂತಂದ್ರೆ ಕ್ಯಾಶೆನ ತಗೊಂಡ್ಬಿಡ್ತದ, ರ್ಯಾಮಿಗೆ ಹೋಗೋ ಅವಶ್ಯಕತೆ ಬೀಳೋದಿಲ್ಲ. ಓಕೆ, ಸೊ ದಟ್ ಇಸ್ ವಾಟ್ ಇಸ್ ಫ್ರೀಕ್ವೆಂಟ್ಲಿ ಅಥವಾ ರೀಸೆಂಟ್ಲಿ ನೀಡೆಡ್ ಡೇಟಾ ಏನಿದ್ರಿ, ಅದನ್ನ ಸಿ ಪಿ ಯು ಏನ್ ಮಾಡ್ತೈತಿ, ಕ್ಯಾಶೆಯಿಂದ ಫೆಚ್ ಮಾಡ್ತೈತಿ. It helps reduce the time the CPU would otherwise spend waiting for slower main memory. So that's what. So instead of going to main memory, ಅದೇನ್ ಮಾಡ್ತೈತ್ರಿ, ಕ್ಯಾಶ್ ಮೆಮರಿ ಹೋಗಿ ತಗೊಂಡ್ಬಿಡ್ತದ. ಓಕೆ, ಕ್ಯಾರೆಕ್ಟರಿಸ್ಟಿಕ್ಸ್ ಬಂದ್ಬಿಟ್ಟು ವೆರಿ ಫಾಸ್ಟ್, ಸ್ಮಾಲ್ ಕೆಪಾಸಿಟಿ, ಮೋರ್ ಎಕ್ಸ್ಪೆನ್ಸಿವ್ ಪರ್ ಬಿಟ್ ದನ್ ರ್ಯಾಮ್. ರ್ಯಾಮ್ ಕಿಂತನೂ ಹೆಚ್ಚಿಗೆ ಕಾಸ್ಟ್ಲಿ ಇರುತ್ತಂತ್ರಿ. ಲೊಕೇಟೆಡ್ ಕ್ಲೋಸ್ ಟು ದ ಆರ್ ಇಂಟಿಗ್ರೇಟೆಡ್ ವಿತ್ ದ ಸಿ ಪಿ ಯು. ಸಿ ಪಿ ಯು ಜೊತೆ ಇಂಟಿಗ್ರೇಟ್ ಆಗಿರೋ ಬರ್ತೈತೆ ಅಥವಾ ಅದಕ್ಕೆ ಸ್ವಲ್ಪ ನಿಯರ್ ಆಗಿ ಲೊಕೇಟ್ ಇರ್ತೈತ್ರಿ ಇದು ಕ್ಯಾಶೆ ಮೆಮರಿ. ಸ್ಟೋರ್ಸ್ ಫ್ರೀಕ್ವೆಂಟ್ಲಿ ಆಕ್ಸೆಸ್ ಡೇಟಾ ಅಂಡ್ ಇನ್ಸ್ಟ್ರಕ್ಷನ್. ಸೊ ದಿಸ್ ಆಲ್ಸೋ ವಿ ನೋ. ಕ್ಯಾಶೆ ಲೆವೆಲ್ಸ್ ಅಂತ ಬರ್ತಾವ್ರಿ. ಸೊ ಮಾಡರ್ನ್ ಸಿ ಪಿ ಯು ಒಳಗಡೆ, ಈಗಿನ ಕರೆಂಟ್ ಸಿ ಪಿ ಯು ಕ್ಯಾಶೆನ ನಾವು ಮೂರು ರೀತಿಯಾಗಿ ನೋಡ್ತೀವಿ: L1 ಕ್ಯಾಶೆ, L2 ಕ್ಯಾಶೆ, L3 ಕ್ಯಾಶೆ ಅಂತೇಳಿ. ಲೆಟ್ ಅಸ್ ಸಿ ಅಬೌಟ್ ದೆಮ್. L1 ಕ್ಯಾಶೆ ವೆರಿ ಫಾಸ್ಟ್, ಸ್ಮಾಲೆಸ್ಟ್ ಅಮಂಗ್ ದ ಕಾಮನ್ ಸಿ ಪಿ ಯು ಕ್ಯಾಶೆ ಲೆವೆಲ್. ಇದು L1 ಬಂದ್ಬಿಟ್ಟು ಬಹಳ ಸ್ಮಾಲೆಸ್ಟ್ ರೀ. ಕ್ಲೋಸೆಸ್ಟ್ ಟು ದ ಪ್ರೊಸೆಸರ್ ಆರ್ ಪ್ರೊಸೆಸರ್ ಕೋರ್ಸ್. ಪ್ರೊಸೆಸರ್ಸ್ಗೆ ನಿಯರ್ ಆಗಿ ಇರ್ತೈತ್ರಿ L1 ಕ್ಯಾಶೆ. L2 ಕ್ಯಾಶೆ ಬಂದ್ಬಿಟ್ಟು ಲಾರ್ಜರ್ ದೆನ್ L1. L1 ಕಿಂತ ಸ್ವಲ್ಪ ದೊಡ್ಡದಿರ್ತದೆ. ಯೂಶುವಲಿ ಸಮ್ ವಾಟ್ ಸ್ಲೋವರ್ ದೆನ್ L1. ಸ್ಲೋ ಆಗ್ತದೆ L1 ಕಿಂತ. L3 ಕ್ಯಾಶೆ ಬಂದ್ಬಿಟ್ಟು ಯೂಶುವಲಿ ಲಾರ್ಜರ್ ದೆನ್ L1, L2. L1 ಮತ್ತು L2 ಕಿಂತ ದೊಡ್ಡದಿರ್ತದ. ಆಫನ್ ಶೇರ್ಡ್ ಅಮಂಗ್ ಮಲ್ಟಿಪಲ್ ಸಿ ಪಿ ಯು ಕೋರ್ಸ್. ಸೊ ಬಹಳಷ್ಟು ಸಿ ಪಿ ಯು ಕೋರ್ಸ್ ಇದ್ದಾಗ ನಾವು ನೋಡ್ತೀವಿ ಸ್ಲೋವರ್ ದೆನ್ L1 and L2. ಅಂದ್ರೆ ಏನ್ರಿ, ಈ ರೀತಿ ಬಂದಂಗೆ ಸ್ಲೋ ಆಗ್ತಾ ಇದಾವು. ಮೀನ್ಸ್ L1 ಕ್ಯಾಶ್ ಇಸ್ ವೆರಿ ಫಾಸ್ಟರ್ ಅಮಂಗ್ ದೆಮ್. ಸೊ ಈಗ ನಾ ಏನಾದ್ರು ಸ್ಪೀಡ್ ಪ್ರಕಾರ ಇವ್ರ ಸ್ಪೀಡ್ ಪ್ರಕಾರ ಸಾರ್ಟ್ ಮಾಡಿದ್ರೆ, ನಿಮ್ದು ಕ್ಯಾಶೆ ಮೆಮರಿ ಒಳಗಡೆ L1 will be faster than L2, L2 will be faster than L3. ಓಕೆ, L3 ಬಹಳ ಸ್ಲೋ ಇರ್ತೈತಿ, ಅದಕ್ಕಿಂತ ಸ್ವಲ್ಪ ಹೆಚ್ಚಿಗೆ ಫಾಸ್ಟ್. ಇದು ಫುಲ್ ಫಾಸ್ಟ್ ಯಾರ್ರಿ L1. ಓಕೆ, ದಿಸ್ ಯು ಶುಡ್ ರಿಮೆಂಬರ್. ಪ್ರೈಮರಿ ಮೆಮರಿ. ಈಗ ನಾವು ಪ್ರೈಮರಿ ಮೆಮರಿಗೆ ಹೋಗೋಣ. ಪ್ರೈಮರಿ ಮೆಮರಿ ಅಂತಂದ್ರೆ ಏನ್ರಿ, ಇದಕ್ಕೆ ನಾವು ಮೇನ್ ಮೆಮರಿ ಅಂತಾನು ಕರಿತೀವಿ. ಪ್ರೈಮರಿ ಮೆಮರಿ ಅಂದ್ರೂ ಒಂದೇ, ಮೇನ್ ಮೆಮರಿ ಅಂತಂದ್ರೂ ಒಂದೇ. ದಿಸ್ ಮೆಮರಿ is directly accessible by the CPU during normal processing.
ಸೊ ನಾವೇನ್ ಡೇಟಾ ಕೊಟ್ಟಿದ್ದು ಪ್ರೊಸೆಸಿಂಗ್ ಮಾಡ್ತೈತ್ರಿ ಸಿ ಪಿ ಯು, ವಾಟ್ ಎವರ್ ಡೇಟಾ ವಿ ಗಿವ್ ಇಟ್ ವಿಲ್ ಬಿ ಪ್ರೊಸೆಸ್ಡ್ ಬೈ ಸಿ ಪಿ ಯು, ರೈಟ್. ಸೊ ಅವಾಗ ಆಕ್ಚುಯಲ್ ಪ್ರೊಸೆಸಿಂಗ್ ಅಲ್ಲಿ ಸಿ ಪಿ ಯು ಏನ್ ಮಾಡ್ತೈತ್ರಿ, ಕಮ್ಯುನಿಕೇಟ್ ರ್ಯಾಮ್ ಜೊತೆಗೆ ಕಮ್ಯುನಿಕೇಟ್ ಮಾಡ್ತೈತಿ. ಇಂಪಾರ್ಟೆಂಟ್ ಫಾರ್ಮ್ಸ್ ಇನ್ಕ್ಲೂಡ್ ರ್ಯಾಮ್ ಅಂಡ್ ರಾಮ್, ರೈಟ್. ಸೊ ಪ್ರೈಮರಿ ಮೆಮರಿಯಲ್ಲಿ ಎರಡು ಟೈಪ್ಸ್ ಬರ್ತವ್ರಿ, ಒಂದು ರ್ಯಾಮ್ ಮತ್ತೆ ಇನ್ನೊಂದು ರಾಮ್ ಅಂತ ಹೇಳಿ. ಕ್ಯಾಶೆ is also part of the memory system, but it is usually discussed separately as a cache memory. So that's what we studied already cache memory ಬಗ್ಗೆ. ಕ್ಯಾಶೆ ಮೆಮರಿನೂ ಕೂಡ ಈ ಒಂದು ಮೆಮರಿ ಸಿಸ್ಟಮ್ದೇ ಒಂದು ಪಾರ್ಟ್ ರೀ. So let us see random access memory, that is RAM. RAM stands for random access memory. It is the main working memory used by the computer for programs and data that are actively being used. So ಏನ್ ಕರೆಂಟ್ಲಿ ಪ್ರೋಗ್ರಾಮ್ಸ್ ಮತ್ತೆ ಡೇಟಾ ಆಕ್ಟಿವ್ಲಿ ರನ್ ಆಗ ಅಂತವ್ರಿ, ಸಿ ಪಿ ಯು ಏನ್ ಪ್ರೊಸೆಸ್ ಮಾಡ ಅಂತೈತಿ ಅವೆಲ್ಲ ಎದ್ರ ಸ್ಟೋರ್ ಇರ್ತವ್ರಿ, ನಿಮ್ದು ರ್ಯಾಮ್ ಅಲ್ಲಿ ಸ್ಟೋರ್ ಇರ್ತದ. ಕ್ಯಾರೆಕ್ಟರಿಸ್ಟಿಕ್ಸ್ ಬಂದ್ಬಿಟ್ಟು ರೀಡ್ ಆರ್ ರೈಟ್ ಮೆಮರಿ, ಇದು ಇದ್ರಲ್ಲಿ ನೀವು ರೀಡು ಮಾಡ್ಬೋದು, ರೈಟು ಮಾಡ್ಬೋದು. ಫಾಸ್ಟ್ ಇದೆ, ಡೈರೆಕ್ಟ್ ಅಥವಾ ರ್ಯಾಂಡಮ್ ಆಕ್ಸೆಸ್, ಮೀನ್ಸ್ ಸಿ ಪಿ ಏನ್ ಮಾಡತೈತ್ರಿ, ಡೈರೆಕ್ಟ್ಲಿ ಆಕ್ಸೆಸ್ ಮಾಡ್ತೈತಿ ರ್ಯಾಮ್ ನ. ಡೈರೆಕ್ಟ್ಲಿ ಇಟ್ ವಿಲ್ ಫೆಚ್ ದ ಡೇಟಾ ಅಂಡ್ ಇಟ್ ವಿಲ್ ಸ್ಟೋರ್ ದ ಡೇಟಾ. ಜನರಲಿ ಒಲಟೈಲ್. ಸೊ ಒಲಟೈಲ್ ಅಂತಂದ್ರೆ ಏನ್ರಿ, ಪವರ್ ಸಪ್ಲೈ ಇರು ಮಟ ಅಷ್ಟೇ ಅದು ಡೇಟಾ ಸ್ಟೋರ್ ಇರ್ತೈತಿ. ಒಂದ್ ವೇಳೆ ಪವರ್ ಸಪ್ಲೈ ಹೋಯ್ತು, ನಿಮ್ದು ಡೇಟಾ ಹೋಯ್ತು ಅಂದಂಗೆ. ದಟ್ ಈಸ್ ವಾಟ್ ಇಸ್ volatile. Used while programs are running. Example, when you open a browser or a MS Word, the operating system loads the required program and data into RAM for active processing. So ನಾವು ಯಾವ್ದಾದ್ರು ಒಂದು ಸಾಫ್ಟ್ವೇರ್ ಓಪನ್ ಮಾಡಿದಾಗ ಅದು ಏನ್ ಲೋಡ್ ಆಕೈತಲ್ರಿ, ಅದರದ್ದು ಇಟ್ ಇಸ್ ಆಲ್ ಬಿಕಾಸ್ ಆಫ್ ದ ರ್ಯಾಮ್. ಓಕೆ, ರ್ಯಾಮ್ ಇಂದ ಅದು ಲೋಡ್ ಆಗ್ತಿರ್ತದೆ. ಕ್ಲಿಯರ್? Why is RAM called volatile memory? ಅಂದ್ರೆ ಏನ್ರಿ, RAM is generally volatile, meaning its contents are lost when the power supply is removed. ಸೊ ಏನಾದ್ರು ಕರೆಂಟ್ ಹೋಯ್ತಪ್ಪ ಅಂತಂದ್ರೆ ಡೇಟಾ ಹೋಗ್ಬಿಡುತ್ತೆ. ರ್ಯಾಮ್ ಒಳಗಡೆ ನೀವು ಏನಾದ್ರು ಟೈಪ್ ಮಾಡ್ತಾ ಇದ್ರೆ ಕರೆಂಟ್ ಹೋಯ್ತಂದ್ರೆ ಹೋಯ್ತಂತ ಅರ್ಥ, volatile. ಫಾರ್ ಎಕ್ಸಾಂಪಲ್, ಇಫ್ ಅ ಕಂಪ್ಯೂಟರ್ ಸಡನ್ಲಿ ಲೂಸಸ್ ಪವರ್ ಬಿಫೋರ್ unsaved work is stored, information that existed only in RAM may be lost. ಸೊ ನೀವು ಏನಾದ್ರು ಒಂದ್ ವೇಳೆ ಫೈಲ್ ನ ಸೇವ್ ಮಾಡಿರ್ಲಿಲ್ಲಪ್ಪ, ಫಾರ್ ಎಕ್ಸಾಂಪಲ್ ಈಗ ವರ್ಡ್ ನೀವು ಓಪನ್ ಮಾಡಿದಾಗ temporarily whatever is being typed it will be stored in the RAM until unless you save it to the secondary storage, right? ಸೊ ನೀವು ಅಂದ್ರೆ ಕರೆಂಟ್ ಹೋಯ್ತಪ್ಪ, ಸೇವ್ ಮಾಡಿಲ್ಲ ನೀವು ವರ್ಕ್ ಅಂತಂದ್ರೆ ಆ ಒಂದು ವರ್ಕ್ ಪೂರ್ತಿ ಲಾಸ್ ಆಗ್ಬಿಡ್ತದೆ. ಟೈಪ್ಸ್ ಆಫ್ ರ್ಯಾಮ್ ಇದಾವ್ರಿ, ಟೂ ಟೈಪ್ಸ್ ಅದಾವ. ಒಂದು ಎಸ್ ರ್ಯಾಮ್ ಅಂತೇಳಿ, ಇನ್ನೊಂದು ಡಿ ರ್ಯಾಮ್ ಅಂತೇಳಿ. ಎಸ್ ರ್ಯಾಮ್ ಇಸ್ ಸ್ಟ್ಯಾಟಿಕ್ ರ್ಯಾಮ್, ಡಿ ರ್ಯಾಮ್ ಇಸ್ ಡೈನಮಿಕ್ ರ್ಯಾಮ್. ಲೆಟ್ ಅಸ್ ಸಿ. ಇದು ನಿಮ್ದು ರ್ಯಾಮ್ ದ ಪಿಕ್ಚರ್, ರ್ಯಾಮ್ ಈ ರೀತಿ ಇರ್ತವೆ. ಇದೇನಿದೆ ಅಲ್ರಿ, ಇದರಿಂದ ನಾವು ಅದನ್ನ ನಿಮ್ಮ ಸಿ ಪಿ ಯುದಲ್ಲಿ ಏನ್ ಸರ್ಕಿಟ್ ಇರ್ತದೆ ಅಲ್ಲಿ ಇನ್ಸರ್ಟ್ ಮಾಡ್ತೀವಿ. ಓಕೆ, ದೆನ್ ಎಸ್ ರ್ಯಾಮ್ ಅಂತಂದ್ರೆ ಏನ್ರಿ, ಸ್ಟ್ಯಾಟಿಕ್ ರ್ಯಾಂಡಮ್ ಆಕ್ಸೆಸ್ ಮೆಮರಿ ಅಂತೇಳಿ. ಇಟ್ ಸ್ಟೋರ್ಸ್ ಈಚ್ ಬಿಟ್ ಯೂಸಿಂಗ್ ಅ ಸರ್ಕಿಟ್ ಬೇಸ್ಡ್ ಆನ್ ಫ್ಲಿಪ್ ಫ್ಲಾಪ್ ಆರ್ ಲ್ಯಾಚ್ ಟೆಕ್ನಾಲಜಿ. ಸೊ ಎಸ್ ರ್ಯಾಮ್ ಎದ್ರ ಮೇಲೆ ವರ್ಕ್ ಆಕೈತ್ರಿ, ಫ್ಲಿಪ್ ಫ್ಲಾಪ್ ಅಥವಾ ಲ್ಯಾಚ್ ಬೇಸ್ ಟೆಕ್ನಾಲಜಿ ಒಳಗಡೆ ವರ್ಕ್ ಆಕೈತಿ. ಫ್ಲಿಪ್ ಫ್ಲಾಪ್ಸ್ ಬಗ್ಗೆ ನಾವು ಥರ್ಡ್ ಯೂನಿಟ್ ಒಳಗಡೆ ಕಲಿತೀವಿ. ದಟ್ ಟೈಮ್ ವಿ ವಿಲ್ ಡಿಸ್ಕಸ್ ದಿಸ್. ಓಕೆ, ಸೊ ಎಸ್ ರ್ಯಾಮ್ ಯಾವ್ದ್ರ ಮೇಲೆ ವರ್ಕ್ ಆಕೈತಪ್ಪ ಅಂತಂದ್ರೆ ಫ್ಲಿಪ್ ಫ್ಲಾಪ್ ಟೆಕ್ನಾಲಜಿ ಮೇಲೆ ವರ್ಕ್ ಆಕೈತೆ ಅಂತೇಳಿ ನೆನಪಿಟ್ಕೊಳ್ರಿ. ಓಕೆ, then characteristics, this is very fast but more expensive. It requires more physical space per bit. Does not require periodic refresh. So ಇಲ್ಲಿ periodic refresh ಅವಶ್ಯಕತೆ ಬೀಳೋದಿಲ್ಲ. Then commonly used for cache memory. So ನಿಮ್ದೇನ್ cache memory ಐತಲ್ರಿ, that is nothing but your SRAM. Okay. Next is, you can remember this, SRAM is faster, expensive, but it is commonly used for cache. Then next is the DRAM, dynamic random access memory. DRAM stores each bit using a capacitor-based cell and requires periodic refreshing to maintain the stored charge. So now there is a concept of refresh. Okay, we need to do that refresh, and this is based on the capacitor-based cell ಮೇಲೆ ಇದು work ಆಕೈತಿ. ಹಿಂದಿಂದು ಎಸ್ ರ್ಯಾಮ್ ಫ್ಲಿಪ್ ಫ್ಲಾಪ್ ಮೇಲೆ ವರ್ಕ್ ಆಕೈತ್ರಿ, ಇದು ಕೆಪಾಸಿಟರ್ ಬೇಸ್ಡ್ ಸೆಲ್ ಮೇಲೆ ವರ್ಕ್ ಆಕೈತಿ. Characteristics ಬಂದ್ಬಿಟ್ಟು it is lower than SRAM and it is less expensive, higher density, used extensively as main memory. So basically main memory is nothing but your DRAM. Okay, and let us see about the ROM. ROM stands for read-only memory. Read-only memory is a type of non-volatile memory designed to retain the stored information even when power is removed. ಸೊ ಒಂದ್ ವೇಳೆ ಏನಾದ್ರು ಇನ್ಫಾರ್ಮೇಶನ್ ಐತಪ್ಪ ಅಂತಂದಾಗ ಪವರ್ ಹೋಯ್ತಪ್ಪ ಅಂತಂದ್ರೂ ಕೂಡ ನೀವು ಇನ್ಫಾರ್ಮೇಶನ್ ನ ರಿಟೈನ್ ಮಾಡ್ಬೋದು. ಅಂತ ಮೆಮರಿಗೆ ನಾವು ನಾನ್ ವೊಲಟೈಲ್ ಅಂತೇವಿ. ಒಂದ್ ವೇಳೆ ನಾವು ರಿಟೈನ್ ಮಾಡಕ್ ಆಗ್ಲಿಲ್ಲಪ್ಪ ಅಂತಂದ್ರೆ ಅದು ವೊಲಟೈಲ್ ಮೆಮರಿ ಅಂತ ಕರಿತೇವೆ. That is example is RAM for that. Traditionally, ROM referred to
memory that was primarily read only during the normal operation. ಸೊ ಮುಂಚೆಕ್ಕೆ ಏನಾಕಿತ್ತಪ್ಪ ಅಂತಂದ್ರೆ ಹಳೆ ಕಾಲದಲ್ಲಿ ಇಟ್ ಮೀನ್ಸ್ ಫ್ಯೂ ಇಯರ್ಸ್ ಬ್ಯಾಕ್ ರಾಮ್ ಏನಿತ್ತಪ್ಪ ಅಂತಂದ್ರೆ ಬರೀ ರೀಡ್ ಓನ್ಲಿ ಅಷ್ಟೇ ಇತ್ತು. ಅಂದ್ರಲ್ಲಿ ಈಗ ಅದ್ರೊಳಗಡೆ ಏನ್ ಕಂಟೆಂಟ್ ಇತ್ತಲ್ಲ ಅದನ್ನ ನಾವು ಚೇಂಜ್ ಮಾಡಕ್ ಬರ್ತಿದ್ದಿಲ್ಲ. ವಿ ಕ್ಯಾನ್ ಓನ್ಲಿ ರೀಡ್ ಇಟ್. But now in the modern computers, we can change that with certain technologies. Let us see that. So characteristics ಬಂದ್ಬಿಟ್ಟು ನಾನ್ volatile ಐತ್ರಿ, ಡೇಟಾನ ರಿಟೈನ್ ಮಾಡ್ತೀವಿ ವಿತೌಟ್ ಪವರ್, used for firmware or other persistent instructions. ಸೊ ಫರ್ಮ್ವೇರ್ ಅಂದ್ರೆ ಏನಂತೇಳಿ ನಾವು ನೆಕ್ಸ್ಟ್ ಟಾಪಿಕ್ ಅಲ್ಲಿ ನೋಡ್ತೀವಿ. ಸಾಫ್ಟ್ವೇರ್ ಅಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೇನೆ. ಸೊ ಅದರಲ್ಲಿ ನಾವು ರಾಮ್ ನ ಯೂಸ್ ಮಾಡ್ತೀವಿ. ಫರ್ಮ್ವೇರ್ ಸಾಫ್ಟ್ವೇರ್ ಅಲ್ಲಿ ರಾಮ್ ನ ಯೂಸ್ ಮಾಡ್ತೀವಿ. ಟೈಪ್ಸ್ ಆಫ್ ರಾಮ್ ಹೇಳಿದೆ ನಾನು. ಏನಪ್ಪಾ ಅಂತಂದ್ರೆ PROM, EPROM, ಡಬಲ್ EPROM. ಸೊ ಏನಪ್ಪಾ ಇವು ಅಂತಂದ್ರೆ ಪ್ರೋಗ್ರಾಮೆಬಲ್ ROM. Okay, then there are different types. Then let us see one by one. PROM is programmable read-only memory. So ಇದರಲ್ಲಿ ಏನಕ್ಕೆಪ್ಪ ಅಂದ್ರೆ PROM is manufactured in an initially programmable state and can be programmed once by the user. So ಇದ್ರೊಳಗೆ ಏನಾಗಿದೆ ನಿಮ್ದು ROM ನ ನೀವು ಒನ್ ಟೈಮ್ ಪ್ರೋಗ್ರಾಮ್ ಮಾಡ್ಬೋದು, ಅಂದ್ರೆ ಒನ್ ಟೈಮ್ ಚೇಂಜ್ ಮಾಡ್ಬೋದು ಯೂಸರು. ಒಂದ್ಸಲ ಚೇಂಜ್ ಮಾಡಿದ್ರಂದ್ರೆ ಮುಗೀತು, ವಾಪಸ್ ನೀವು ಅದನ್ನ ಚೇಂಜ್ ಮಾಡ್ಲಿಕ್ಕೆ ಬರೋದಿಲ್ಲ. ದಟ್ ಕೈಂಡ್ ಆಫ್ ಮೆಮರಿ ಇಸ್ PROM, ದಟ್ ಈಸ್ ಪ್ರೋಗ್ರಾಮೆಬಲ್ ರೀಡ್ ಓನ್ಲಿ ಮೆಮರಿ. ಎರಡನೇದ್ದು, ಆಫ್ಟರ್ ಪ್ರೋಗ್ರಾಮಿಂಗ್ ಕಂಟೆಂಟ್ಸ್ ಕ್ಯಾನ್ ನಾಟ್ ನಾರ್ಮಲಿ ಬಿ ಎರೇಸ್ಡ್ ಆರ್ ರೀರಿಟರ್ನ್. ಸೊ ಒಂದ್ಸಲ ನೀವು ಪ್ರೋಗ್ರಾಮ್ ಮಾಡಿದ್ರಿ ಅಂತಂದ್ರೆ ಆಮೇಲೆ ಅದ್ರ ಕಂಟೆಂಟ್ ನ ನೀವು ಎರೇಸ್ ಮಾಡಕ್ಕೂ ಬರೋದಿಲ್ಲ, ರೀರೈಟ್ ಮಾಡಕ್ಕೂ ಬರೋದಿಲ್ಲ. ಎರಡನೇದ್ದು ಬಂದ್ಬಿಟ್ಟು EPROM, ಇರೇಸಬಲ್ ಪ್ರೋಗ್ರಾಮೆಬಲ್ ರೀಡ್ ಓನ್ಲಿ ಮೆಮರಿ. ಸೊ ಇದ್ರಲ್ಲಿ ಏನಾಕೈತ್ರಿ, EPROM ಕ್ಯಾನ್ ಬಿ ಇರೇಸ್ಡ್ ಅಂಡ್ ಪ್ರೋಗ್ರಾಮ್ಡ್ ಅಗೇನ್. ಸೊ ಹಿಂದ್ಗಡೆ ಏನ್ ಡಿಸ್ಅಡ್ವಾಂಟೇಜ್ ಇತ್ತು PROM ಅಲ್ಲಿ ಅದನ್ನ ಅವರು ಮಾಡಿಫೈ ಮಾಡಿದ್ರು. ನಾವ್ ಹಿಯರ್ ಯು ಕ್ಯಾನ್ ಎರೇಸ್ ದ data what you wrote and you can rewrite the program again. So traditionally erasing is done using ultraviolet light. ಎದರಿಂದ ಚೇಂಜ್ ಮಾಡ್ತಿದ್ರು ಎರೇಸಿಂಗ್ ನ, ಎದರಿಂದ ಮಾಡ್ತಿದ್ರು ಅಲ್ಟ್ರಾವೈಲೆಟ್ ಲೈಟ್ ಇಂದ ಮಾಡ್ತಿದ್ರು ಥ್ರೂ ಅ ಟ್ರಾನ್ಸ್ಪರೆಂಟ್ ವಿಂಡೋ ಇನ್ ದ ಚಿಪ್ ಪ್ಯಾಕೇಜ್. ಸೊ ಒಂದು ಟೆಕ್ನಾಲಜಿಯಲ್ಲಿ ಅವರು UV ಲೈಟ್ ಥ್ರೂ ಅದನ್ನ ಎರೇಸ್ ಮಾಡ್ತಿದ್ರು. ಅದಾದ ನಂತರ ಯು ಕ್ಯಾನ್ ರೈಟ್ ದ ಪ್ರೋಗ್ರಾಮ್ ಅಗೇನ್ ಆನ್ ದಟ್. ದಟ್ ಈಸ್ ಯುವರ್ EPROM. ನಾವು double EPROM is electrically erasable programmable read-only memory. ನೆನಪಿರಲಿ, ಎಲೆಕ್ಟ್ರಿಕಲಿ ಎರೇಸಬಲ್ ಇದು ಬರೇ ಎರೇಸಬಲ್ EPROM ಅಲ್ಲಿ. ಓಕೆ, ಡಬಲ್ EP ಅಲ್ಲಿ ಎಲೆಕ್ಟ್ರಿಕಲಿ ಎರೇಸಬಲ್. ಇದ್ರಲ್ಲಿ ಏನಕ್ಕಿದ್ರಿ, double EPROM can be erased and reprogrammed electrically. So through electricity you can erase the data and you can reprogram it. It does not require UV light. ಹಿಂದ್ಗಡೆ EPROM ಗೆ UV ಲೈಟ್ ಬೇಕು, ಇಲ್ಲಿ ಎಲೆಕ್ಟ್ರಿಸಿಟಿ ಬೇಕು. PROM ಅಲ್ಲಿ ನೀವು ಚೇಂಜ್ ಮಾಡಕ್ ಬರೋದೇ ಇಲ್ಲ. These are the three different types of ROM. Hope it is clear. ನೆಕ್ಸ್ಟ್ ಈಸ್ ಸೆಕೆಂಡರಿ ಸ್ಟೋರೇಜ್. ಸೊ ನಾವು ಇಲ್ಲಿ ಮಟ್ಟ ಏನ್ ನೋಡಿದ್ವಿ, ಪ್ರೈಮರಿ ಸ್ಟೋರೇಜ್ ನೋಡಿದ್ವಿ. ಅದರಲ್ಲಿ ನಿಮ್ದು ರ್ಯಾಮು, ರಾಮು, ರ್ಯಾಮ್ ಟೈಪ್ಸ್ SRAM, DRAM, ರಾಮದ್ದು PROM, EPROM ಅಂಡ್ ಡಬಲ್ EPROM, ರೈಟ್, ಅವನ್ನ ನೋಡಿದ್ವಿ. ನೆಕ್ಸ್ಟ್ ಇದು ಸೆಕೆಂಡರಿ ಸ್ಟೋರೇಜ್ ಬಂದ್ಬಿಟ್ಟು, ಸೆಕೆಂಡ್ ಸ್ಟೋರೇಜ್ ಇಸ್ ಯೂಸ್ಡ್ ಫಾರ್ ಲಾಂಗ್ ಟರ್ಮ್ ಸ್ಟೋರೇಜ್ ಆಫ್ ಪ್ರೋಗ್ರಾಮ್ಸ್ ಅಂಡ್ ಡೇಟಾ. ಸೊ ಇದ್ರಲ್ಲಿ ನೀವು ಬಹಳ ಲಾಂಗ್ ಟರ್ಮ್ ಅಲ್ಲಿ ಸ್ಟೋರ್ ಮಾಡಬಹುದು, ಪರ್ಮನೆಂಟ್ ಆಗಿ ಸ್ಟೋರ್ ಮಾಡಬಹುದು ಸೆಕೆಂಡರಿ ಸ್ಟೋರೇಜ್ ಅಲ್ಲಿ. ಅನ್ಲೈಕ್ ರ್ಯಾಮ್, ಇಟ್ ಇಸ್ ಜನರಲಿ ನಾನ್ ವೊಲಟೈಲ್. ಸೊ ರ್ಯಾಮ್ ರೀ ವೊಲಟೈಲ್ ಇತ್ತು, ಸೊ ಸೆಕೆಂಡರಿ ಸ್ಟೋರೇಜ್ ಏನ್ರಿ ನಿಮ್ದು ನಾನ್ ವೊಲಟೈಲ್. ಎಕ್ಸಾಂಪಲ್ಸ್ ಯಾವ್ಯಾವ್ರಿ, ನಿಮ್ದು ಹಾರ್ಡ್ ಡಿಸ್ಕ್ ಡ್ರೈವ್, ದಟ್ ಇಸ್ ಸ್ಟ್ಯಾಂಡ್ಸ್ ಫಾರ್ ವಾಟ್, HDD. ಸಾಲಿಡ್ ಸ್ಟೇಟ್ ಡ್ರೈವ್ ಈಸ್ ಯುವರ್ SSD. ಪೆನ್ ಡ್ರೈವ್, ಮೆಮರಿ ಕಾರ್ಡ್, CD, DVD, ಬ್ಲೂರೇ ಡಿಸ್ಕ್, ಎಕ್ಸ್ಟರ್ನಲ್ ಸ್ಟೋರೇಜ್ ಡಿವೈಸಸ್, ಇವೆಲ್ಲ ನಿಮ್ದು ಸೆಕೆಂಡರಿ ಸ್ಟೋರೇಜ್ ಗೆ ಎಕ್ಸಾಂಪಲ್ಸ್. Let us see one by one. HDD, it is a magnetic storage device. It stores data on the rotating magnetic platter. So ಇಲ್ಲಿ rotating magnetic platters ಬರ್ತವ್ರಿ, ಅದನ್ನ ಚಿತ್ರ ಹಾಕಿದ್ದೀನಿ, ಅದನ್ನ ನೋಡ್ರಿ. So you can see that, right? ಸೊ ಇಲ್ಲಿ ಏನಿದೆ, ಇದು ಮ್ಯಾಗ್ನೆಟಿಕ್ ಪ್ಲಾಟರ್ ಅಂತ ಇರ್ತದೆ. ಸೊ ಅದರ ಮೇಲೆ ಏನಕ್ಕಿದ್ರೆ ನಿಮ್ದು ಡೇಟಾ ಸ್ಟೋರ್ ಆಗಿರ್ತದ ವಿತ್ ದ ಹೆಲ್ಪ್ ಆಫ್ ದಿ ಆಕ್ಚುಯೇಟರ್. ಸೊ ಆಕ್ಚುಯೇಟರ್ ಏನೈತಲ್ರಿ, ಇದ್ರದ್ದೊಂದು ಆರ್ಮ್ ಇರ್ತೈತಿ. ಸೊ ಥ್ರೂ ದಟ್ ಆರ್ಮ್ ಯುವರ್ ಡೇಟಾ ವಿಲ್ ಬಿ ಗೆಟ್ ರಿಟರ್ನ್ ಆನ್ ದಿಸ್ ಪ್ಲಾಟರ್, ರೈಟ್. ಸೊ ಕಾಂಪೊನೆಂಟ್ಸ್ ಏನೇನಪ್ಪ ನಿಮ್ದು ಬಂದ್ಬಿಟ್ಟಂದ್ರೆ ಪ್ಲಾಟರ್ಸ್, ಸ್ಪಿಂಡಲ್. ಸೊ ಸ್ಪಿಂಡಲ್ ಇಸ್ ದೇರ್ ಇನ್ ಮಿಡಲ್. ದೆನ್ ರೀಡ್ ರೈಟ್ ಹೆಡ್ಸ್ ಇರ್ತಾವ್ರಿ ಅದಕ್ಕೆ, ಮತ್ತೆ ಆಕ್ಚುಯೇಟರ್ ಮೆಕ್ಯಾನಿಸಮ್ ಥ್ರೂ ಅದು ವರ್ಕ್ ಆಕ್ಕೇತಿ. ಕ್ಯಾರೆಕ್ಟರ್ಸ್ ಬಂದ್ಬಿಟ್ಟು ಮ್ಯಾಗ್ನೆಟಿಕ್ ಸ್ಟೋರೇಜ್ ಇದೆ, ಮೆಕ್ಯಾನಿಕಲ್ ಮೂವಿಂಗ್ ಪಾರ್ಟ್ಸ್ ಇದಾವೆ, ನೀವು ಅದನ್ನ ರಿಮೂವ್ ಮಾಡಬಹುದು, ಒಂದೊಂದು ಪಾರ್ಟ್ ನ ಸೆಪರೇಟ್ ಮಾಡಬಹುದು. ಲಾರ್ಜ್ ಸ್ಟೋರೇಜ್ ಕೆಪಾಸಿಟಿ ಇರುತ್ತೆ ನಿಮ್ದು. ಹೌದ್ರಿ, ಹಾರ್ಡ್ ಡಿಸ್ಕ್ ನಾವು ನೋಡಿದ್ದೇವೆ, ನಮ್ಗೆ ಎಷ್ಟು ಬೇಕು ಅಷ್ಟದ ಸೈಜ್ ಇದ್ದ ಹಾರ್ಡ್ ಡಿಸ್ಕ್ ಸಿಗ್ತದ.
right? 500 GB ಆಯ್ತು, 1 TB ಆಯ್ತು, right? You can get whatever size hard disk you want, right? Generally cheaper per GB than SSD. So SSD compare ಮಾಡಿದ್ರೆ ಇವೇನಾದರೂ ನಿಮ್ದು HDD is cheaper, slower than SSD. ಆದ್ರೆ ಏನ್ರಿ ಸ್ವಲ್ಪ ಸ್ಲೋ ಇರ್ತದೆ comparing to the SSD, more sensitive to physical shock. Okay. Now, SSD ನೋಡ್ರಿ, solid state drive. So solid state drive stores data using flash memory. So flash memory ಅನ್ನೋದು ಏನ್ರಿ ಇದೊಂದು ಟೆಕ್ನಾಲಜಿ ರೀ. Okay, we will study about that in after few slides. We will study that. ಫ್ಲಾಶ್ ಮೆಮರಿ ಅನ್ನೋದು ಒಂದು ಟೆಕ್ನಾಲಜಿ. ಸೊ ಆ ಒಂದು ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಎಸ್ ಎಸ್ ಡಿ ಏನ್ ಮಾಡ್ತೈತ್ರಿ, ಡೇಟಾನ ಸ್ಟೋರ್ ಮಾಡ್ತೈತಿ. ಇದ್ರೊಳಗಡೆ ಯಾವುದೇ ರೀತಿಯಾಗಿರ್ತಕ್ಕಂಥ ಮ್ಯಾಗ್ನೆಟಿಕ್ ಪ್ಲಾಟರ್ ಇಲ್ಲ. ಕ್ಯಾರೆಕ್ಟರಿಸ್ಟಿಕ್ಸ್ ಬಂದ್ಬಿಟ್ಟು no moving parts, no physical component like no mechanical components. It is fast comparing to the HDD. Then it is lower access latency, more resistant to physical shock, usually more expensive than the HDD, low power consumption in many applications. So that is about your SSD, and you can see this here. There will be something called as NAND memory, NAND flash memory. So based on this only, your solid state drive is storing the data. Okay. Let us see the optical storage. Optical storage uses laser technology. ಇದು ನೆನಪಿರ್ಲಿ, optical storage ಯಾವ ಟೆಕ್ನಾಲಜಿ ಯೂಸ್ ಮಾಡ್ತೈತ್ರಿ? ಲೇಸರ್ ಟೆಕ್ನಾಲಜಿ ಯೂಸ್ ಮಾಡ್ತೈತಿ ಟು ರೀಡ್ ಆಲ್ ರೈಟ್ ದ ಡೇಟಾ ಆನ್ ದ ಆಪ್ಟಿಕಲ್ ಡಿಸ್ಕ್ಸ್. ಸೊ ಇಲ್ಲಿ ಡಿಸ್ಕ್ಸ್ ಬರ್ತಾವು. ಯಾವ್ಯಾವ ಡಿಸ್ಕ್ಸ್ ಅಂದ್ರೆ ಕಾಂಪ್ಯಾಕ್ಟ್ ಡಿಸ್ಕ್, ಡಿ ಬ್ಲೂರೇ ಡಿಸ್ಕ್ ಅಂತ ಮೂರು ರೀತಿ ಬರ್ತಾವು. ಸೊ ಸಿ ಡಿ ಅಂತಂದ್ರೆ ಕಾಂಪ್ಯಾಕ್ಟ್ ಡಿಸ್ಕ್. ಕಾಮನ್ ಕೆಪಾಸಿಟಿ ಎಷ್ಟಿರ್ತೈತಪ್ಪ ಅಂತಂದ್ರೆ 700 MB ಮಟ ನೀವು ಸ್ಟೋರ್ ಮಾಡಬಹುದು ಸಿ ಡಿ ಅಲ್ಲಿ. ಅದನ್ನ ಇಂಪ್ರೂವ್ ಮಾಡಿ ಡಿ ತಗೊಂಬಂದ್ರೆ ಡಿಜಿಟಲ್ ವರ್ಸಟೈಲ್ ಡಿಸ್ಕ್ ಅಂತೇಳಿ, ಡಿಜಿಟಲ್ ವರ್ಸಟೈಲ್ ಡಿಸ್ಕ್ ಅಂತ ತಗೊಂಬಂದ್ರು. ಇಲ್ಲಿ 2 ಲೇಯರ್ ಇದ್ದು ರೀ, ಸಿಂಗಲ್ ಲೇಯರ್ ಮತ್ತೆ ಸಿಂಗಲ್ ಲೇಯರ್, ಸಿಂಗಲ್ ಸೈಡೆಡ್, ಡಬಲ್ ಸೈಡೆಡ್ ಈ ರೀತಿ ಡಿವಿಡಿ ಬರ್ತಿದ್ವು. ಸೊ ಅದರಲ್ಲಿ ಒಂದು ಸಿಂಗಲ್ ಲೇಯರ್ದು 4.7 GB ಮಟ ನೀವು ಡೇಟಾ ಸ್ಟೋರ್ ಮಾಡಬಹುದಿತ್ತು ಅದರಲ್ಲಿ. ದೆನ್ ಡಿವಿಡಿಸ್ ಕ್ಯಾನ್ ಹ್ಯಾವ್ ಡಿಫ್ರೆಂಟ್ ಕಾನ್ಫಿಗರೇಷನ್ಸ್ ಅಂಡ್ ಕೆಪಾಸಿಟಿ. ಅದೇ ಸಿಂಗಲ್ ಸೈಡೆಡ್ ಇದ್ರೆ 4.7, ಡಬಲ್ ಸೈಡೆಡ್ ಇದ್ರೆ ಬೇರೆ ರೀತಿ ಈ ರೀತಿ ಕಾನ್ಫಿಗರೇಷನ್ ಚೇಂಜ್ ಆಕಿತ್ತು ಅದರದ್ದು. ಬ್ಲೂರೇ ಡಿಸ್ಕ್ ಬಂದ್ಬಿಟ್ಟು ಪ್ರೊವೈಡ್ ಹೈಯರ್ ಸ್ಟೋರೇಜ್ ಕೆಪಾಸಿಟಿ ದನ್ ಸಿಡಿಸ್ ಅಂಡ್ ಸ್ಟ್ರಾಂಗರ್ ಸ್ಟ್ಯಾಂಡರ್ಡ್ ಸಿಂಗಲ್ ಲೇಯರ್ ಡಿವಿಡಿಸ್. ಎಷ್ಟು ಸ್ಟೋರ್ ಮಾಡಬಹುದಪ್ಪ ಅಂದ್ರೆ 50 GB ಮಟ ನೀವು, 25 GB ಇನ್ ಯುವರ್ ಸಿಂಗಲ್ ಲೇಯರ್ ಅಂಡ್ ಡಬಲ್ ಲೇಯರ್ ಅಲ್ಲಿ 50 GB ಮಟ ನೀವು ಡೇಟಾ ಸ್ಟೋರ್ ಮಾಡಬಹುದಿತ್ತು. ದಿಸ್ ಇಸ್ ಯುವರ್ CD, DVD ಅಂಡ್ ಯುವರ್ ಬ್ಲೂರೇ ಡಿಸ್ಕ್. So hope you remember these all things. In our earlier days we used to use these, right? Nowadays we are not using them. We are using something else. What is that? We are using something that is your flash memories we are using. ಏನ್ರಿ ಫ್ಲಾಶ್ ಮೆಮರಿ ಅಂತಂದ್ರೆ ಇಟ್ ಈಸ್ ಅ ನಾನ್ ವೊಲಟೈಲ್ ಸೆಮಿಕಂಡಕ್ಟರ್ ಮೆಮರಿ ಟೆಕ್ನಾಲಜಿ. ಸೊ ಇಲ್ಲಿ ಏನ್ ಮಾಡ್ತಾ ಇದೀವಿ ನಾವು, ಸೆಮಿಕಂಡಕ್ಟರ್ ನ ಯೂಸ್ ಮಾಡ್ಕೊಳ್ತಾ ಇದ್ದೀವಿ ಟು ಸ್ಟೋರ್ ದ ಡೇಟಾ. ಓಕೆ. It is widely used in your SSD. As I told, like SSD is also working on the flash memory. ನಿಮ್ಮ ಪೆನ್ ಡ್ರೈವ್ ಆಯ್ತು, ಮೆಮರಿ ಕಾರ್ಡ್ ಆಯ್ತು, ಸ್ಮಾರ್ಟ್ ಫೋನ್ಸ್, ಟ್ಯಾಬ್ಲೆಟ್ಸ್ ಅಲ್ಲಿ ನಾವು ಫ್ಲಾಶ್ ಮೆಮರಿನ ನೋಡ್ತೀವಿ. ಫ್ಲಾಶ್ ಮೆಮರಿಯಲ್ಲಿ ಏನಾಗ್ತಾ ಇದೆ, ಎಕ್ಸಾಂಪಲ್ ಬಂದ್ಬಿಟ್ಟು ಪೆನ್ ಡ್ರೈವ್, ಅದಕ್ಕೆ ಇನ್ನೊಂದು ಹೆಸರು ಏನ್ರಿ USB ಫ್ಲಾಶ್ ಡ್ರೈವ್ ಅಂತ ಕೂಡ ಕರಿತೀವಿ. ಇಟ್ ಈಸ್ ಪೋರ್ಟೇಬಲ್ ಸ್ಟೋರೇಜ್ ಡಿವೈಸ್. ಹೌದ್ರಿ, ಪೆನ್ ಡ್ರೈವ್ ಎಲ್ಲರೂ ಕೈ ಇರ್ತದ, ಸೊ ಎಲ್ಲರೂ ಅದನ್ನ ನೀವು ಎಲ್ಲಿ ಬೇಕಾದ್ರೂ ತಗೊಂಡು ಹೋಗ್ಬೋದು. ಇಟ್ ಈಸ್ ಪೋರ್ಟೇಬಲ್, ರೈಟ್? ಅದು ಫ್ಲಾಶ್ ಮೆಮರಿನ ಯೂಸ್ ಮಾಡ್ತೈತಿ. ಇಟ್ ಇಸ್ ಸ್ಮಾಲ್, ಇಟ್ ಇಸ್ ಪೋರ್ಟೇಬಲ್, ಇಟ್ ಇಸ್ ರೀರೈಟಬಲ್. ರೀರೈಟಬಲ್ ಅಂತಂದ್ರೆ ಏನ್ರಿ, ನೀವು ಡೇಟಾನ ಎಷ್ಟು ಸಲಾನು ಹಾಕ್ಬೋದು, ಎಷ್ಟು ಸಲಾನು ಎರೇಸ್ ಮಾಡ್ಬೋದು, ರೈಟ್? ನಾನ್ ವೊಲಟೈಲ್ ಇದೆ, ಯೂಸಸ್ USB ಇಂಟರ್ಫೇಸ್, ದೆನ್ ಈಸಿ ಟು ಟ್ರಾನ್ಸ್ಫರ್ ದ ಡೇಟಾ, ಕರೆಕ್ಟ್? You can see this is here. Here also you see NAND flash memory is there because it works on that flash memory basis, right? Then memory card, you can see memory cards are also small removable flash storage devices. ಹೌದ್ರಿ, ಮೈಕ್ರೋ SD ಕಾರ್ಡ್ ಬರ್ತಿದಾವೆ, SD ಕಾರ್ಡ್ ಬರ್ತಿದಾವೆ ನಮಗೀಗ. ಅಪ್ಲಿಕೇಶನ್ ಸ್ಮಾರ್ಟ್ ಫೋನ್ಸ್ ಅಲ್ಲಿ, ಕ್ಯಾಮ್ರಾಸ್ ಅಲ್ಲಿ ನೀವು ನೋಡಿರ್ತೀರಿ, ಮೆಮರಿ ಕಾರ್ಡ್ ಹಾಕಿರ್ತಾರೆ ಫೋಟೋಸ್ ಎಲ್ಲ ಕ್ಲಿಕ್ ಮಾಡುವಾಗ. ಟ್ಯಾಬ್ಲೆಟ್ಸ್, ಎಂಬೆಡೆಡ್ ಡಿವೈಸ್ ಇವೆಲ್ಲ ಮೆಮರಿ ಕಾರ್ಡ್ ನ ಯೂಸ್ ಮಾಡ್ತವು. ಅದೇ ರೀತಿಯಾಗಿ ವೊಲಟೈಲ್ ಮತ್ತೆ ನಾನ್ ವೊಲಟೈಲ್ ಮೆಮರಿ ಡಿಫ್ರೆನ್ಸ್ ನೋಡ್ರಿ. ವೊಲಟೈಲ್ ಅಂತಂದ್ರೆ ನಾವು ಹೇಳಿದ್ವಿ, ಡೇಟಾ ಇಸ್ ಜನರಲಿ ಲಾಸ್ಟ್ ವೆನ್ ದ ಪವರ್ ಇಸ್ ರಿಮೂವ್ಡ್. ಕರೆಂಟ್ ಹೋಯ್ತು, ಡೇಟಾ ಹೋಯ್ತು ಅಂದಂಗೆ. ಓಕೆ. ಎಕ್ಸಾಂಪಲ್ ನಿಮ್ದು ಅದಕ್ಕೆ ಯಾವ್ದ್ರಿ, ರ್ಯಾಮ್. ಸೊ ವೊಲಟೈಲ್ ಮೆಮರಿ ಅಂತಂದ್ರೆ ಯಾರು ನೆನಪಾಗಬೇಕು ನಿಮಗೆ? ರ್ಯಾಮ್ ನೆನಪಾಗಬೇಕು. ನಾನ್ ವೊಲಟೈಲ್ ಅಂತಂದಾಗ್ರಿ ರಾಮ್ ನೆನಪಾಗಬೇಕು. ರಾಮ್ ಜೊತೆಗೆ SSD, HDD, ಫ್ಲಾಶ್ ಡ್ರೈವ್, ಮೆಮರಿ ಕಾರ್ಡ್ ಇವೆಲ್ಲ ಏನ್ರಿ ಎಕ್ಸಾಂಪಲ್ ಫಾರ್ ಯುವರ್ ನಾನ್ ವೊಲಟೈಲ್ ಮೆಮರಿ. ಹೋಪ್ ದಟ್ ಇಸ್ ಕ್ಲಿಯರ್ ಗೈಸ್. ಸೊ ಪ್ರೈಮರಿ ಮೆಮರಿ ಮತ್ತೆ ಸೆಕೆಂಡರಿ ಮೆಮರಿಗೆ ಡಿಫ್ರೆನ್ಸ್ ನೋಡಿದಾಗ, ಪ್ರೈಮರಿ ಮೆಮರಿನ ಡೈರೆಕ್ಟ್ಲಿ ಆಕ್ಸೆಸ್ ಮಾಡ್ತಾರೆ CPU ಅವರು, ಬಟ್ ಸೆಕೆಂಡರಿ ಸ್ಟೋರೇಜ್ ಇಟ್ ಇಸ್ ಯೂಸ್ ಫಾರ್ ಲಾಂಗ್ ಟರ್ಮ್ ಸ್ಟೋರೇಜ್. ಫಾಸ್ಟ್ ಇರ್ತೈತಿ ನಿಮ್ದು ಪ್ರೈಮರಿ ಮೆಮರಿ, ಸೆಕೆಂಡರಿ ನಿಮ್ದು ಸ್ವಲ್ಪ ಸ್ಲೋ ಇರ್ತೈತಿ. ಸ್ಮಾಲರ್ ಕೆಪಾಸಿಟಿ ಇರ್ತೈತಿ ನಿಮ್ದು ಪ್ರೈಮರಿ ಮೆಮರಿ. ನಿಮ್ಗೆ ಇಲ್ಲಿ ಎಷ್ಟು ಬೇಕು ಅಷ್ಟು ಕೆಪಾಸಿಟಿ ಹೋಗಿ ನೀವು ಡೇಟಾ ಸ್ಟೋರ್ ಮಾಡ್ಬೋದು. ರ್ಯಾಮ್ ಇದು ವೊಲಟೈಲ್ ಇರ್ತೈತಿ. ಇದರಲ್ಲಿ ಜನರಲಿ ಸೆಕೆಂಡರಿ ಸ್ಟೋರೇಜ್ ಡಿವೈಸ್ ಎಲ್ಲ ನಾನ್ ವೊಲಟೈಲ್ ಇರ್ತವು.
ಇವು ಮೋರ್ ಎಕ್ಸ್ಪೆನ್ಸಿವ್ ಇರ್ತೈತ್ರಿ, ಇದು ಸ್ವಲ್ಪ ಲೆಸ್ ಎಕ್ಸ್ಪೆನ್ಸ್ ಇರ್ತೈತಿ. ಎಕ್ಸಾಂಪಲ್ ರಾಮ್ ಪ್ರೈಮರಿ ಮೆಮರಿಗೆ, ಇಲ್ಲಿ ನಿಮ್ದು ಹಾರ್ಡ್ ಡಿಸ್ಕ್ ಡ್ರೈವ್, ಸಾಲಿಡ್ ಸ್ಟೇಟ್ ಡ್ರೈವ್, ಆಪ್ಟಿಕಲ್ ಡಿಸ್ಕ್ ಇವೆಲ್ಲ ಸೆಕೆಂಡರಿ ಸ್ಟೋರೇಜ್ಗೆ ಎಕ್ಸಾಂಪಲ್. ಓಕೆ, ಹೋಪ್ ದಟ್ ಈಸ್ ಕ್ಲಿಯರ್. ಸೊ ಇದು ಒಂದು ನೆನಪಿಟ್ಟುಕೊರಿ, ಮೆಮರಿ ಹೈರಾರ್ಕಿ ಕಂಪ್ಯಾರಿಸನ್ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ದ ಎಕ್ಸಾಮ್. ಸೊ ಇದನ್ನ ಪ್ಯಾಟರ್ನ್ ನೆನಪಿಟ್ಕೊಂಡ್ಬಿಡ್ರಿ ಫ್ಲೋನ. ಸೊ ರಿಜಿಸ್ಟರ್ ಇಂದ ಕ್ಯಾಶೆ, ಕ್ಯಾಶೆ ಇಂದ ರ್ಯಾಮ್ ಇಂದ ರಾಮ್ ಇಂದ ಎಸ್ ಎಸ್ ಡಿ, ಎಸ್ ಎಸ್ ಡಿ ಇಂದ ಎಚ್ ಡಿ ಡಿ, ಎಚ್ ಡಿ ಡಿ ಇಂದ ಆಪ್ಟಿಕಲ್, ಆಪ್ಟಿಕಲ್ ಇಂದ ಯು ಎಸ್ ಬಿ. ಈ ರೀತಿ ನೆನಪಿಟ್ಕೊಂಡ್ಬಿಡ್ರಿ. ಓಕೆ, ಸೊ ಸ್ಪೀಡ್ ಎಕ್ಸ್ಟ್ರೀಮ್ಲಿ ಹೈ, ವೆರಿ ಹೈ, ಹೈ, ಲೋವರ್ ದೆನ್ ರ್ಯಾಮ್, ಲೋವರ್ ದೆನ್ ರ್ಯಾಮ್, ಲೋವರ್ ದೆನ್ ಎಸ್ ಎಸ್ ಡಿ, ಲೋವರ್ ದೆನ್ ರ್ಯಾಮ್. ಸ್ಪೀಡ್ ರೀ ಅಂದ್ರೆ ಕಡಿಮೆ ಆಕ್ಕೊಂತ ಬಂದಿದೆ. ಕೆಪಾಸಿಟಿ ಏನಾಕೈತ್ರಿ, ಕೆಪಾಸಿಟಿ ಹೆಚ್ಚಿಗೆ ಆಕ್ಕೊಂತ ಬರ್ತೈತಿ. ಓಕೆ, ಕೆಪಾಸಿಟಿ ಹೆಚ್ಚಿಗೆ ಆಕ್ಕೊಂತ ಬರ್ತೈತಿ. ಸ್ಪೀಡ್ ಏನಾಕೈತ್ರಿ, ಡಿಕ್ರೀಸ್ ಆಕ್ಕೊಂತ ಬರ್ತೈತಿ. ವೊಲಟೈಲ್ ನೋಡ್ರಿ, ವೊಲಟೈಲ್ ಅಂತಂದ್ರೆ ಇವು ಮೂರೇ ಸ್ಟಾರ್ಟಿಂಗ್ ನಿಮ್ದು ರಿಜಿಸ್ಟರ್, ಕ್ಯಾಶೆ ಮತ್ತು ರ್ಯಾಮ್ ಅಷ್ಟೇ ವೊಲಟೈಲು, ಬಾಕಿವೆಲ್ಲ ದೇ ಆರ್ ನಾನ್ ವೊಲಟೈಲ್. ಓಕೆ, ಸೊ that's what you need to remember. ಯೂಸ್ ನೋಡಿ, ಯೂಸಿಗೆ ಬಂದಾಗ ರಿಜಿಸ್ಟರ್ಸ್ ಟಿಪಿಕಲಿ ನಿಮ್ದು ಇಮಿಡಿಯೇಟ್ ಸಿ ಪಿ ಯು ಆಪರೇಷನ್ಸ್ ಎಲ್ಲ ಅಲ್ಲಿ ಸ್ಟೋರ್ ಆಗ್ತಾವು. ಕ್ಯಾಶೆದಲ್ಲಿ ಫ್ರೀಕ್ವೆಂಟ್ಲಿ ಯೂಸ್ ಡೇಟಾ ಮತ್ತು ಇನ್ಸ್ಟ್ರಕ್ಷನ್ ಸ್ಟೋರ್ ಆಗ್ತಾವು. ರ್ಯಾಮ್ ರನ್ನಿಂಗ್ ಪ್ರೋಗ್ರಾಮ್ಸ್ ಯೂಸ್ ಮಾಡ್ತಿರ್ತಾವು. ರಾಮ್ ಬಂದ್ಬಿಟ್ರೆ ಫರ್ಮ್ವೇರ್ ಅಲ್ಲಿ ಯೂಸ್ ಮಾಡ್ತೇವಿ. ಎಸ್ ಎಸ್ ಟಿ ಬಂದ್ಬಿಟ್ಟು ಲಾಂಗ್ ಟರ್ಮ್ ಸ್ಟೋರೇಜ್ಗೆ, ಎಚ್ ಡಿ ಡಿ ಲಾಂಗ್ ಟರ್ಮ್ ಸ್ಟೋರೇಜ್ಗೆ. ಆಪ್ಟಿಕಲ್ ಬಂದ್ಬಿಟ್ಟು ಡಿಸ್ಟ್ರಿಬ್ಯೂಷನ್ ಅಥವಾ ಆರ್ಕೈವ್ ಮಾಡ್ಲಿಕ್ಕೆ ನಾವು ಯೂಸ್ ಮಾಡ್ತೀವಿ. ಯು ಎಸ್ ಬಿ ಫ್ಲಾಶ್ ಡ್ರೈವ್ ನ ಪೋರ್ಟೇಬಲ್ ಸ್ಟೋರೇಜ್ಗೆ ಯೂಸ್ ಮಾಡ್ತೀವಿ. This is what you need to remember. This complete table covers the complete topic. Okay, so please do remember this, and it is important for the exam. So that's all you need to know in this chapter. Just a quick revision kind of thing. Bit ಅಂತಂದ್ರೆ ಏನ್ರಿ, ಸ್ಮಾಲೆಸ್ಟ್ ಯೂನಿಟ್ ರೀ. 1 ಬೈಟ್ ಅಂದ್ರೆ 8 ಬಿಟ್ಸ್. ಟ್ರೆಡಿಷನಲ್ ಅಲ್ಲಿ 1024 ಬೈಟ್ಸ್ ಅಂತ ನೆನ್ಪಿಟ್ಕೋರಿ. ರ್ಯಾಮ್ ವೊಲಟೈಲ್, ರಾಮ್ ಇಸ್ ನಾನ್ ವೊಲಟೈಲ್. ಎಸ್ ರ್ಯಾಮ್, that is static RAM, is fast, expensive, commonly used for cache. DRAM is your main memory, that is dynamic RAM. Then PROM is programmed once, you cannot rewrite again. EEPROM ಅಲ್ಲಿ ನೀವು erase ಮಾಡಬಹುದು using UV light. ಡಬಲ್ EEPROM ಅಲ್ಲಿ ನೀವು electrically erase ಮಾಡಬಹುದು. Cache, it is faster than RAM and smaller in capacity. Register is very fast storage inside the CPU. HDD is hard disk drive, magnetic storage ಇರ್ತೈತಿ, ಮೂವಿಂಗ್ ಪಾರ್ಟ್ಸ್ ಇರ್ತಾವು. ಎಸ್ ಎಸ್ ಟಿ ಅಲ್ಲಿ ಫ್ಲಾಶ್ ಸ್ಟೋರೇಜ್ ಇರ್ತೈತಿ, ನೋ ಮೂವಿಂಗ್ ಪಾರ್ಟ್ಸ್. ಸಿ ಡಿ, ಡಿ ವಿ ಡಿ, ಬ್ಲೂರೇ ಇವು ಏನ್ರಿ ಆಪ್ಟಿಕಲ್ ಸ್ಟೋರೇಜು, ಸ್ವಲ್ಪ ಹೈ ಕೆಪಾಸಿಟಿ ಬ್ಲೂರೇದಾಗ ನೀವು ಸ್ಟೋರ್ ಮಾಡ್ಬೋದು. ಪೆನ್ ಡ್ರೈವ್, ಫ್ಲಾಶ್ ಮೆಮರಿ, ಮೆಮರಿ ಕಾರ್ಡು, ಫ್ಲಾಶ್ ಮೆಮರಿ ಇಟ್ ಇಸ್ ಅ ನಾನ್ ವೊಲಟೈಲ್ ಸೆಮಿ ಕಂಡಕ್ಟರ್ ಮೆಮರಿಗೆ ನಾವು ಫ್ಲಾಶ್ ಮೆಮರಿ ಅಂತ ಕರಿತೀವಿ. L1 cache is generally faster and smaller than L2 and L3. ಓಕೆ, L3 ಕ್ಯಾಶ್ ಏನೈತ್ರಿ ದೊಡ್ಡದಿರ್ತದೆ L1 and L2 ಗಿಂತ, ಬಟ್ ಇದು ಮಲ್ಟಿಪಲ್ ಕೋರ್ಸ್ ನಡುವೆ ಶೇರ್ ಆಗಿರ್ತದ. ಮೇನ್ ಮೆಮರಿ ಜನರಲಿ ರೆಫರ್ಸ್ ಟು ರ್ಯಾಮ್ ಮತ್ತು ಮೇನ್ ಮೆಮರಿ ಅಂದ್ರೆ ಎರಡು ಒಂದೇ. ಸೆಕೆಂಡ್ ಸ್ಟೋರೇಜ್ ರಿಟೇನ್ಸ್ ಡೇಟಾ ಆಫ್ಟರ್ ಪವರ್ ಇಸ್ ಸ್ವಿಚ್ಡ್ ಆಫ್, ದಟ್ ಇಸ್ ವೈ ಇಟ್ ಇಸ್ ನಾನ್ ವಾಲಟೈಲ್. ಸೊ ಇದಿಷ್ಟು ಪಾಯಿಂಟ್ಸ್ ನೆನಪಿಟ್ಟುಕೊಡ್ರಿ. ಓಕೆ, that completes your topic memory devices and computer memory. Next topic ನಮ್ದು ಬಂದ್ಬಿಟ್ಟು ಸಾಫ್ಟ್ವೇರ್ ಕಾನ್ಸೆಪ್ಟ್. ಸಾಫ್ಟ್ವೇರ್ ಅಂದ್ರೆ ಏನು, ಟೈಪ್ಸ್ ಆಫ್ ಸಾಫ್ಟ್ವೇರ್ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡ್ತೇವೆ. Hope that is clear, guys. I'm going to see you in the next video. Till then, take care. If you are new to the channel, click on the subscribe button and also click on the bell icon to get the notifications of the videos. Thank you for watching.